ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದಾರ? ಹಾಗಾದರೆ ತಪ್ಪದೆ ಈ ವಿಡಿಯೋನ ನೋಡಿ. ನಿಜವಾಗ್ಲೂ ಮನಸ್ಸಿಗೆ ಭಾಳ ನೋವಾಗುತ್ತೆ. ಹೆಣ್ಣು ಜಗತ್ತಿನ ಕಣ್ಣು ಅಂತಾರೆ, ಆದರೆ ಈ ಹೆಣ್ಮಗಳ ಜೀವನದಲ್ಲಿ ಒಂದು ದುರ್ಘಟನೆ, ಅದು ದುರ್ಘಟನೆ ಅಂತಲೇ ಹೇಳ್ಬೋದು ಅದನ್ನು. ಯಾಕಂತ ಹೇಳಿದ್ರೆ ಭಾಳ ನೋವಾಗುತ್ತೆ, ಭಾಳ ಬೇಜಾರಾಗುತ್ತೆ. ಇವತ್ತು ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿ ಒಂದು ಅನಾಥಾಶ್ರಮದ ಬಾಗಿಲು ಮುಂದೆ ಬಂದು ನಿಂತಿದ್ದಾರೆ. ಯಾಕೆ ಇಲ್ಲಿ ಬಂದು ನಿಂತಿದ್ದಾರೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ನಾವು ಮಾಡ್ತಿರೋ ಕೆಲಸ ಸರಿ ಅನ್ಸಿದ್ರೆ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ. ಈ ಹೆಣ್ಮಗಳಿಗೆ ಬಂದಂಥ ದುಸ್ಥಿತಿ ಬೇರೆ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಅನ್ನೋದು ನನ್ನ ಮೂಲ ಉದ್ದೇಶ. ಹಾಗೆ ಬನ್ನಿ ಅವ್ರನ್ನ ತೋರಿಸ್ತೀನಿ. ಅವ್ರ ಹೆಸರು ದೀಪಾ ಅಂತ. ಈಗ ಅವ್ರ ಜೀವನದಲ್ಲಿ ಏನಾಗಿದೆ, ಜನಸ್ನೇಹಿ ಆಶ್ರಮಕ್ಕೆ ಬರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಆದರೆ ಈಗ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಯಾಕೆ ಇಲ್ಲಿ ಬಂದಿದ್ದಾರೆ ಅನ್ನೋದನ್ನ ದಯಮಾಡಿ ಪ್ರತಿಯೊಬ್ಬರು ಕೂಡ ನೋಡಿ. ಜೊತೆಗೆ ವಿಡಿಯೋನ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಳ್ಳದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಸೊ ನಮಸ್ಕಾರಮ್ಮ, ಚೆನ್ನಾಗಿದ್ದೀರಾ? ಏನು ನಿಮ್ಮ ಹೆಸರು? ಮೊದಲನೇದಾಗಿ ಯೋಗೇಶ್ ಅವರು ದೀಪಾ ಅನ್ನೋ ಮೇಡಮ್ನ ಇಲ್ಲಿ ಕೂರಿಸ್ಕೊಂಡು ಇಷ್ಟೊಂದು ಜನರನ್ನ ಯಾಕೆ ಇಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಪ್ರತಿಯೊಬ್ಬರನ್ನು ತೋರಿಸಪ್ಪ ಹಾಗೆ. ಸೊ ಮೊದಲನೇದಾಗಿ ಕಾಂತರಾಜನ್ ಅವ್ರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಒಳ್ಳೇದು ಮಾಡಲಿ. ಸೊ ಇವತ್ತು ಜನಸ್ನೇಹಿ ಆಶ್ರಮಕ್ಕೆ ಬಂದು ಎಲ್ಲ ಧರ್ಮದ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಥ್ಯಾಂಕ್ ಯು. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ ದೀಪಾ ಮೇಡಮ್ ಅವರ ಲೈಫಲ್ಲಿ ಏನಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಆದರೆ ನಾನು ಅವ್ರ ಮುಖ ನೋಡ್ತಿರೋದು ಇವತ್ತೇ. ಮಧ್ಯಾಹ್ನ ಇವರು ನಮ್ಮ ಆಶ್ರಮಕ್ಕೆ ಬರ್ತಾರೆ. ಸರ್, ನಮ್ಮ ಮನೆಯಲ್ಲಿ ಯಾರು ನೋಡ್ಕೊಳ್ತಾ ಇಲ್ಲ, ನಮ್ಮ ಹಸ್ಬೆಂಡು ಕೂಡ ನನ್ನನ್ನು ನೋಡ್ಕೊಳ್ತಾ ಇಲ್ಲ, ಸೊ ದಯವಿಟ್ಟು ಆಶ್ರಮಕ್ಕೆ ಸೇರಿಸ್ಕೊಳ್ಳಿ ಅಂತ ಬರ್ತಾರೆ. ನಾನು ಹೇಳ್ತೀನಿ, ಅಮ್ಮ ಇಷ್ಟು ಚಿಕ್ಕ ವಯಸ್ಸಿದ್ದೀರಾ, ತಾವೆಲ್ಲಾದರೂ ಕೆಲಸ ಮಾಡಿ ಕೂಡ ಜೀವನ ಮಾಡ್ಬೋದು. ನಿಮಗೆ ನಾ ಆಶ್ರಯ ಕೊಡೋದಿಲ್ಲ ಅಮ್ಮ, ಇಲ್ಲಿ ಆಶ್ರಯ ಕೊಡೋದಕ್ಕೆ ಆಗೋದಿಲ್ಲ, ದಯವಿಟ್ಟು ಹೊರಡಿ ಅಂತ ಹೇಳ್ತೀನಿ. ಇಮಿಡಿಯೇಟಾಗಿ ಅವರು ನೆಲಮಂಗಲ ಸ್ಟೇಷನ್ಗೆ ಡೈರೆಕ್ಟಾಗಿ ಹೋಗ್ತಾರೆ. ಹೌದಮ್ಮ, ನೀವೇ ಹೋಗಿರುತ್ತಾನೆ? ಸೊ ನೆಲಮಂಗಲ ಸ್ಟೇಷನ್ಗೆ ಹೋಗಿ ಪೊಲೀಸವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಅದಕ್ಕಿಂತ ಮುಂಚೆ ಅವ್ರು ನನ್ನ ಹತ್ರ ಹೇಳ್ತಾರೆ, ಸರ್ ನನ್ನನ್ನು ಮನೆಗೆ ಕಳಿಸ್ಬೇಡಿ, ಇಲ್ಲೇ ಆಶ್ರಯ ಕೊಡಿ ಅಂತ. ಆದರೂ ಅವ್ರನ್ನ ಬಲವಂತ ಮಾಡಿ ಅವರ ಹಸ್ಬೆಂಡ್ ನಂಬರ್ ತೊಗೊಂಡು ನಾನು ಕಾಲ್ ಮಾಡ್ತೀನಿ, ಸರ್ ನಿಮ್ಮ ಪತ್ನಿಯವರು ಇಲ್ಲಿ ಬಂದಿದ್ದಾರೆ, ದಯಮಾಡಿ ಬಂದು ಕರ್ಕೊಂಡೋಗಿ ಅಂತ. ಆದರೆ ಆ ಪುಣ್ಯಾತ್ಮ ಕೊಟ್ಟಂಥ ಉತ್ತರ ತುಂಬಾ ವಿಭಿನ್ನವಾಗಿತ್ತು. ಯಾಕಂತ ಹೇಳಿದ್ರೆ ಅವರ ಮಧ್ಯೆ ಏನಿದೆ ನಮಗದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೆಯಲ್ಲೂ ಸಮಸ್ಯೆಗಳು ಖಂಡಿತವಾಗ್ಲೂ ಇರುತ್ತೆ. ಆದರೂ ಕೂಡ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಬಂದು ಕರ್ಕೊಂಡೋಗಿ ಆಶ್ರಮದಲ್ಲಿದ್ದಾರೆ, ಇಲ್ಲಾಂದರೆ ಪೊಲೀಸ್ ಸ್ಟೇಷನಿಗೆ ಮಾಹಿತಿ ತಿಳಿಸ್ಬೇಕಾಗತ್ತೆ ಅಂತ ಕೂಡ ಹೇಳಿದೆ. ಅವ್ರು ಅದಕ್ಕೇನು ಹೇಳಿದ್ರು ಅಂದರೆ, ನೀವು ಆ ಪೊಲೀಸ್ ಸ್ಟೇಷನ್ಗಾದರೂ ತಿಳಿಸಿ ಅಥವಾ ಆಶ್ರಮದಲ್ಲಾಗ ಇಟ್ಕೊಳ್ಳಿ, ಇಲ್ಲ ಅಲ್ಲಿಂದ ವಾಪಸ್ ಕಳಿಸಿ, ಏನು ಬೇಕಾದ್ರೂ ಮಾಡಿ, ನನಗದಕ್ಕೂ ಸಂಬಂಧ ಇಲ್ಲ, ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ರು. ಆದರೆ ನಾನು ಇವ್ರನ್ನ ಆಶ್ರಮದಿಂದ ಆಚೆ ಹೋಗಿ ಅಮ್ಮ ಅಂತ ಕಳಿಸ್ಕೊಡ್ಬೋದಾಗಿತ್ತು. ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವತ್ತು ನಾನು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಶ್ರಯ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಹೇಳುವಂಥ ಪ್ರತಿಯೊಂದು ಮಾತು ಕೇಳಿ ಭಾಳ ನೋವಾಯಿತು. ಅಮ್ಮ ನಿಮ್ಮ ಪರಿಚಯ, ನಿಮ್ಮ ಹೆಸರೇನು? ದೀಪಾ ಅಂತ. ಎಲ್ಲಿರೋ ತಾವು? ಬನಶಂಕರಿಯಲ್ಲಿರೋದು. ಇದಕ್ಕೆ ಮುಂಚೆ ನಾನು ನಿಮ್ಮ ಯಜಮಾನರಿಗೆ ನಿಮ್ಮ ಮುಂದೆನೇ ಮಾತಾಡಿದೆ. ಅವರು ಖಂಡಿತವಾಗಿ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ, ಕಾರಣ ಏನು? ನಾವು ಏನು ಚಾಚಾ ಅಂತ ನಾವು ಹೇಳಲ್ಲ, ತಪ್ಪನ್ನ ನಾವು ಒಪ್ಕೊಂತೀವಿಲ್ಲ ಅಂತ ಹೇಳಿಲ್ಲ. ಆದಷ್ಟು ನಾನು ಕನ್ವಿನ್ಸ್ ಮಾಡಿದೆ, ನನ್ನ ಫ್ಯಾಮಿಲಿಗೂ ಕನ್ವಿನ್ಸ್ ಮಾಡಿದೆ, ನನ್ನ ಗಂಡಗೂ ಕನ್ವಿನ್ಸ್ ಮಾಡಿದೆ. ಅವನು ಕನ್ವಿನ್ಸ್ ಆಗ್ತಾ ಇಲ್ಲ. ಅವ್ನು ಹೇಳಿದ್ದು ಏನಂದ್ರೆ, ನಿಮ್ಮ ದೊಡ್ಡವ್ರ ಹತ್ರ ಒಂದ್ಸತಿ ಮಾತಾಡ್ಕೊಂಡು ಬಾ ಅಂತ. ನನಗೆ ನಮ್ಮ ಸಾಕ್ದವ್ರೆ ಕರೆಕ್ಟ್ ಆಗಿಲ್ಲ. ಅಂದ್ರೆ ನಿಮಗೆ ತಂದೆ ತಾಯಿ ಎಲ್ಲಿದ್ದಾರೆ? ನಮ್ಮ ತಾಯಿ ಇಲ್ಲ, ನಮ್ಮ ತಂದೆ ಇದ್ದಾರೆ. ತಾಯಿ ಇಲ್ಲ, ತಂದೆ ಇದ್ದಾರೆ. ಸಾಕ್ದವ್ರು ಇರೋದು. ನನಗೆ ಅವ್ರಿಗೆ ಎಷ್ಟು ಹೇಳಿದ್ರು ಅವರು ಅರ್ಥನೇ ಮಾಡ್ಕೋತಾ ಇಲ್ಲ. ಅಂದ್ರೆ ನನಗೆ ತಾಯಿ ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು, ತಾಯಿ ಇಲ್ಲ. ನನಗೆ ನಮ್ಮ ಅಜ್ಜಿ ಮನೆಯವ್ರು ಸಾಕಿದ್ರು. ಅಂದ್ರೆ ನಮ್ಮ ಅಮ್ಮ ಅವರ ಅಣ್ಣ ಅತ್ತಿದ್ರು, ಸೋದರ ಮಾವಿದ್ರು. ನಮ್ಮ ಸೋದರ ಮಾವ ಇದ್ದಿದ್ರೆ ನನ್ನ ಇಷ್ಟು ಬಿಡ್ತಾ ಇರಲಿಲ್ಲ, ನನಗೆ ಇಷ್ಟವರೆಗೂ ಆಗೋವರೆಗೂ ಬಿಡ್ತಾ ಇರಲಿಲ್ಲ. ಅವ್ರು ತೀರ್ಕೊಂಡ್ಬಿಟ್ರು. ಅವ್ರಿಗೆ ಈಗ ಎಷ್ಟು ವರ್ಷದಿಂದ ನೀವು ಜಗಳ ಆಡ್ಕೊಂಡು ಆಚೆ ಹೋಗಿರಾ? ಜಗಳ ಅಂತಂದ್ರೆ ಅವನು ಸ್ವಲ್ಪ ನಮ್ಮ ರಿಲೇಷನ್ ಮನೇಲಿ ಇದ್ದಾಗ ನನಗೇನೋ ತೊಂದರೆ ಮಾಡಿದ್ದ. ಅದಕ್ಕೋಸ್ಕರ ನಾನೇ ಇರಲ್ಲ ಅಂತ ನಾನೇ ಮನೆ ಬಿಟ್ಟು ಹೋಗಿಲ್ಲ. ಅವನೇನು ಮನೆ ಬಿಟ್ಟು ಹೋಗು ಅಂತ ಹೇಳಲಿಲ್ಲ. ನಾನು ಇರೋದಿದ್ದಾಗ ನಿಜ ಹೇಳ್ತೀನಿ, ಸುಳ್ಳೆಲ್ಲ. ಅವನೇನು ಬಿಟ್ಟೋಗು ಅಂದಿಲ್ಲ, ನಾನೇ ಬಿಟ್ಟು ಬಂದೆ. ಅವಾಗ ನಾನು ಮಕ್ಕಳಾಶ್ರಮಕ್ಕೆ ಹೋದೆ. ಅಲ್ಲಿಂದ ಪಾಪ ಒಬ್ಬರು ಪುಣ್ಯಾತ್ಮರು, ನಮ್ಮ ಮೇಡಮ್ಮು ನನ್ನ ಬಂದು ಕರ್ಕೊಂಡು ಹೋದ್ರು. ಅವ್ರ ಆಶ್ರಮದಲ್ಲಿ 2 ವರ್ಷ ಇದ್ದೆ ನಮ್ಮಲ್ಲಿ ಕೆಂಗೇರಿಯಲ್ಲಿ. ಪುಷ್ಪವನ ಮೇಡಮ್ ಆಶ್ರಮ ಅಂತ. ಚೆನ್ನಾಗೇ ನೋಡಿ ಅಲ್ಲೇ ಇರ್ಬೋದಿತ್ತಲ್ಲ, ಅದೇ ಆಶ್ರಮದಲ್ಲಿ ಇರ್ಬೋದಿತ್ತು. ನನಗೆ ಒಂದು 5 ಮಂತ್ಸು ನಾನು ಅಲ್ಲಿ ಇದ್ದೆ. ನನಗೆ ಆಮೇಲೆ ಹೋಗ್ತಾ ನಮ್ಮ ಫ್ರೆಂಡ್ ಒಬ್ಬರು ಬಂದರು. ಅವರು ನನ್ನ ಜೊತೆಲೇ ಅಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾಯಿದ್ರು. ನನಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಏನಂದರೆ ಅಲ್ಲಿ ಬುದ್ಧಿಮಾನಿಗೆ ಮಕ್ಕಳು ಇರೋದು. ನನಗೆ ಜಾಸ್ತಿ ಅಲ್ಲಿ ಇರೋಕ್ಕಾಗ್ತಿಲ್ಲ. ಅವರು ಇದು ಚೇಷ್ಟೆ ಮಾಡೋದು, ಇವಾಗ ಬೈತಾ ಇರ್ತಾರೆ. ನಾವಿವಾಗ ಅವ್ರಿಗೆ ಯಾವಾಗ ಆಯ್ತಮ್ಮ, ಅಲ್ಲೇನೋ ಚೇಷ್ಟೆ ಇರೋಕ್ಕಾಗ್ತಾ ಇಲ್ಲ. ಇಲ್ಲಿ 130 ಜನ ಇನ್ನೂ ವಿಭಿನ್ನ ರೀತಿಯಲ್ಲಿ ಇದಾರಲ್ಲ, ಇಲ್ಲಿ ಹೆಂಗಿರ್ತಿರ್ತಾವೆ? ಅಂದರೆ ಅಲ್ಲಿ ಹೆಂಗೆ ಅಂದರೆ
ಹೇಳೋಕ್ಕಾಗಲ್ಲ. ಒಬ್ಬೊಬ್ರು ಒಂದೊಂದು ಥರ ಇದ್ರಲ್ಲಿ ಇರ್ತಾರೆ. ಮೆಂಟಲ್ ಡಿಪ್ರೆಷನ್ ಅಂತಲ್ಲ, ಮೆಂಟಲ್ ಇದ್ರಲ್ಲಿ ಇರ್ತಾರೆ. ಅದಕ್ಕೆ ನನಗೆ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ. ಫಸ್ಟು ಹೋದಾಗ ಸ್ವಲ್ಪ ಅಡ್ಜಸ್ಟ್ ಆಯಿತು, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಬಂದಲ್ವ ನನ್ನ ಲೈಫಲ್ಲಿ. ಆಮೇಲೆ ನನಗೆ ನನ್ನ ಫ್ಯಾಮಿಲಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಹೋಯಿತು, ಆಮೇಲೆ ನನ್ನ ಹಸ್ಬೆಂಡ್ ಮೇಲೆ ಇಂಟ್ರೆಸ್ಟ್ ಹೋಯಿತು, ಮಗು ಮೇಲೆ ಇಂಟ್ರೆಸ್ಟ್ ಹೋಯಿತು. ಎಲ್ಲ ಗೊತ್ತಾಗಿ ನನ್ನ ತಪ್ಪನ್ನ ನಾನು ಕನ್ವಿನ್ಸ್ ಮಾಡಿಕೊಂಡು ಅವನ್ನ ಕೇಳ್ತಾನೆ ಇದ್ದೀನಿ ಅಣ್ಣ. ನನಗೆ ಅವನು ಅವಕಾಶನೇ ಕೊಡ್ತೇನೆ, ಅದನ್ನೇ ಚುಚ್ಚಿ ಮಾತಾಡ್ತಾನೆ. ನಾನು ಮಾಡಿದ ತಪ್ಪನ್ನೇ ದೊಡ್ಡದಾಗಿ ಹೇಳ್ತಾನಣ್ಣ. ನನಗೆ ಮನಸ್ಸಲ್ಲಿ ನನಗೆ ನೋವಿರ್ಬೋದು. ನಾನು ತಪ್ಪು ಮಾಡಿದ್ದೀನಿ ಅಂತ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ತಪ್ಪು ಮಾಡಿದ್ದೀನಿ, ನಾನು ತಪ್ಪು ಒಪ್ಕೊಂಡಿದ್ದೀನಿ. ಯಾವಾಗ ನೋಡು ಅದನ್ನೇ ಚುಚ್ಚಿ ಹೇಳ್ತಾನೆ. ಅವಾಗ ನನ್ನ ಹೃದಯ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತಣ್ಣ. ನಾನು ಎಷ್ಟು ಜನರ ಹತ್ರ ಅವಮಾನ ಬಿಟ್ಟಿದ್ದೀನಿ, ಎಷ್ಟು ಜನರ ಹತ್ರ ಮಾತು ಕೇಳಿದ್ದೀನಿ ಅಂತ ಗೊತ್ತು. ಇವಾಗ ಅವನು ನನ್ನ ಕಡೆ ಇರೋದಕ್ಕೆ ಫಾಲ್ಟು. ನಾನು ಅವನ ಮೇಲೆ ಏನು ಹೇಳೋಕ್ಕಾಗಲ್ಲ. ನಮ್ಮ ಸಾಕಿದವರು ಕರೆಕ್ಟಾಗಿದ್ದರೆ ಅವನ್ನ ನಾವು ಹಿಡಿತದಲ್ಲಿ ಹಿಡಿದು ಮಾತಾಡ್ಬೋದು. ಅವರೇನೆ ನನ್ನ ಮಗಳು ಹೆಂಗನ ಹೋಗ್ಲಿ ಅಂತ, ಹಾಳಾಗಿ ಹೋಗ್ಲಿ ಅಂತ ಬಿಟ್ಮೇಲೆ ನನ್ನ ಗಂಡನ ನಾನು ಏನು ಮಾತಾಡೋಕ್ಕಾಗುತ್ತಣ್ಣ, ನಾನು ಏನು ದಬಾಯಿಸೋಕ್ಕಾಗುತ್ತೆ ಹೇಳಿ? ಅವನು ಕೇಳೋ ಪ್ರಶ್ನೆಗಳಿಗೆ, ಕೇಳೋ ಮಾತುಗಳಿಗೆ ಒಂದ್ಸತ್ತು ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ ಆ ಥರ ಉತ್ತರ ಇಲ್ಲ. ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಬಿಟ್ಟೆ. ಅದಕ್ಕೆ ಅವನು ಎಷ್ಟು ಹೇಳಿದ್ರು ನನಗೆ ಕನ್ವಿನ್ಸ್ ಆಗ್ತಾ ಇಲ್ಲ ಅಣ್ಣ. ನೋಡಿ ನನಗೆ ಮನಸ್ಸೇ ಬೇಜಾರಾಗೋಗಿದೆ. ಅದಕ್ಕೆ ನನಗೆ ಅನ್ನಿಸ್ಬಿಟ್ಟಿದೆ, ದೇವ್ರನ್ನ ಕರ್ಕೊಂಡು ಹೋಗ್ಬಿಟ್ರೆ ಸಾವು ಬಂದರೂ ಪರವಾಗಿಲ್ಲ ಅಣ್ಣ, ಸಂತೋಷವಾಗಿ ಸತ್ತು ಹೋಗ್ತೀನಿ. ನನಗೆ ಲೈಫೇ ಬೇಡ ಅನ್ನಿಸ್ಬಿಟ್ಟಿದ್ದೀನಿ. ನಾನು ಅಕಸ್ಮಾತ್ ಸತ್ತೋದ್ರೂ ನೀವೇ ನನಗೆ ತಾಯಿ ತಂದೆ ಆಗಿದ್ದೆ ಎತ್ತಿ ಹಾಕ್ಬಿಡಿ. ನಿಜವಾಗ್ಲೂ ಅಪ್ಪ ಬೆಳೆದಿರೋ ಮಕ್ಕಳು ಯಾವತ್ತೂ ಲೈಫಲ್ಲಿ ಬದುಕಬಾರ್ದಣ್ಣ. ಬದುಕಿದ್ರೆ ಇದೇನು ಪಾಪ. ನಮ್ಮಪ್ಪ ಬಂದು ಕರೆದ, ಬಂದ್ಬಿಡು, ನೀನು ಬೇಡ, ನಿನಗೆ ಸಾಕ್ದವ್ರು ಎಷ್ಟವರೆಗೂ ನೋಡ್ಕೊತಾನೆ, ನೋಡಲ್ಲ ಅಂತ ನಾನೇ ಅವನ ಮೇಲೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ. ನೀನು ಚಿಕ್ಕ ಇದ್ದಾಗ ನಾನು ನೋಡಕ್ಕೆ ಬರಲಿಲ್ಲ, ಆಗಲಿಲ್ಲ, ಬೇಡ, ನಾನು ಸಾಕ್ದವ್ರ ಮೇಲೆ ನನಗೆ ಹುಡುಕೊಂಡು ಯಾವತ್ತೂ ಹೋಗಿದ್ದೀರಾ? ಇಲ್ಲ, ಅವ್ನು ಎಲ್ಲಿದ್ದಾನೆ ಅಂತ ಹೇಳ್ತಾ ಇಲ್ಲ. ಮನೇಲಿ ಫೋನ್ ನಂಬರ್ ಮತ್ತೆ ಅದೇ ಇಟ್ಕೊಂಡಿದ್ದಾರೆ. ಫೋನ್ ನಂಬರ್ ಅದೇ ಇಟ್ಕೊಂಡಿದ್ದಾರೆ. ಫೋನ್ ಮಾಡಿದ್ರೆ ಫೋನಲ್ಲಿ ಮಾತಾಡ್ತಾನೆ, ಇದು ಮಾಡ್ತಾನೆ. ಅವ್ನು ಎಲ್ಲಿದ್ದಾನೆ, ಏನು ಮಾಡ್ತಾನೆ ಅಂತ ಹೇಳಿಲ್ಲ. ಮಾತಾಡ್ಸಿದ್ರೆ ಸುಮ್ಮನೆ ನನ್ನ ಚೆನ್ನಾಗಿ ಮಾತಾಡ್ತಾನೆ. ಈ ಥರ ಯಾವ್ದಾನ ಆಶ್ರಮ ಬಂದರೆ ಯಾರಿಗಾನ ಗೊತ್ತಿದ್ರೆ ಫೋನ್ ಮಾಡಿ ಯಾರನ್ನ ವಿಚಾರಿಸಿದ್ರೆ, ಇವಳು ನನ್ನ ಬಿಟ್ಟೋಗಿ 4 ವರ್ಷ ಆಯಿತು, ಇವಳು ಬಂದರೆ ನನ್ನ ಮಗಳು ಹಾಳಾಗೋಗ್ತಾಳೆ, ಇದು ಮಾಡೋಗ್ತಾಳೆ, ಅದು ಮಾಡ್ತಾಳೆ ಅಂತ ಹೇಳ್ತಾಳಲ್ಲ. ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. 2 ವರ್ಷದಿಂದ ನಾನು ಪಟ್ಟಿರೋ ನೋವು ಅಣ್ಣ. ಇದನ್ನ ಯಾವ ಥರ ಸಮಸ್ಯೆ ಅಂತಾನೆ ನಮ್ಗೆ ಹೇಳೋಕ್ಕಾಗಲ್ಲ ಅಣ್ಣ, ಯಾಕಂದರೆ ನಾವು ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ಬಟ್ ಇವರಿಬ್ಬರು ಮಧ್ಯದಲ್ಲಿ ಏನಾಗಿದೆ ಅಲ್ಲ ಅಣ್ಣ, ನಾವು ಸರಿ ಇಲ್ಲ ಅಂತಂದ್ರು ನಾವೇನು ಹೋಗಿ ಯಾವ ಥರ ತಪ್ಪು ಮಾಡಿಲ್ಲ. ಏನೋ ನಮ್ಮ ಫ್ಯಾಮ್ಲಿಯಲ್ಲಿ ಏನೋ ನಡೀತು, ನನಗೆ ಇಷ್ಟ ಬಂದಂಗೆ ಇದ್ದೆ. ಆದರೆ ನಾನು ನನ್ನ ಲೈಫ್ ಹಿಂಗಾಗಿದ್ರು ನನ್ನ ಮಗು ಲೈಫ್ ಹಂಗೆ ಆಗಬಾರ್ದು ಅಂತ ಯೋಚನೆ ಮಾಡಿದೆ ಅಣ್ಣ. ನಾನು ಈಗ ನಿಮ್ಮ ಯಜಮಾನ್ರು ಅಕಸ್ಮಾತ್ ಈ ವಿಡಿಯೋ ನೋಡ್ಬೋದಣ್ಣ, ಅವ್ರಿಗೆ ಏನಂತ ರಿಕ್ವೆಸ್ಟ್ ಮಾಡ್ಕೊಂತೀರ ದಯಮಾಡಿ? ಯಾಕಂದರೆ ಅವರು ನೋಡಿದ್ರೆ ಅದು ಅವ್ನು ಅರ್ಥ ಮಾಡ್ಕೋಬೇಕಣ್ಣ. ಇದು ಅವ್ನ ಲೈಫ್, ಅವ್ನ ಹೆಂಡತಿ ಮೇಲೆ ಅವ್ನಿಗೆ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಎಲ್ಲ ಅವ್ನ ಹೆಂಡತಿನ ಫರ್ಗಿವ್ ಮಾಡಿದ್ರೆ ಮಾತ್ರನೇ ನಾನು ಅವನ ಜೊತೆ ಬಲವಂತವಾಗಿ ಜೀವನ ಮಾಡೋಕ್ಕಾಗೋದು. ಇಲ್ಲ ಅವನು ರಿಯಲೈಸ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಖಂಡಿತ ನಾನು ಜೀವನ ಮಾಡ್ಕೊಳಕ್ಕಾಗಲ್ಲ. ಅವ್ನು ಬಂದು ಬೇಕಾದ್ರೆ ಬರ್ಕೊಟ್ಬಿಡ್ಲಿ. ನಿಜವಾಗ್ಲೂ ಜೀವನ ಮಾಡ್ಕೊಂಡು ನನ್ನ ಲೈಫ್ ಹಾಳು ಮಾಡ್ಕೊಳ್ಳೋಕ್ಕಿಂತ ಒಬ್ಬ ಕುಂಟನೋ ಕುರುಡನೊಬ್ಬ ಭಿಕ್ಷೆ ಇತ್ತವ್ ನನಗೆ ಕಟ್ಕೊಂಡಿದ್ದೆ. ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತಿದ್ದೆ. ನಾನು ಒಬ್ಬ ಮೋರಿ ತೊಳೆಯೋನಾಗಿದ್ರು ಪರವಾಗಿಲ್ಲ, ಅವನ ಜೊತೆ ಮೋರಿ ತೊಳ್ಕೊಂಡು ಬೇಕಾದ್ರೆ ಭಿಕ್ಷೆ ಎತ್ಕೊಂಡು ನಾನು ಬದುಕ್ತೀನಿ. ನನಗೆ ಒಂಟಿಯಾಗಿ ಬದುಕೋಕ್ಕಾಗಲ್ಲ. ನಾನು ಒಂಟಿತನ ನಾನು ಹೆಂಗೆ ತಿಂದಿದೆ ನನ್ನ ಲೈಫಲ್ಲಿ ಅಂತ ನನಗೆ ಗೊತ್ತು ಅಣ್ಣ. ನಾನು ಅನುಭವಿಸಿರೋ ನೋವು. ಒಂದು ಸಲ ಒಂದು ಹುಡುಗಿ ಕಾಲು ತೆಗೆದು ಆಚೆ ಹೋಗೋದಲ್ಲ, ಆಚೆ ಹೋದರೆ ಕಾಮುಕರು ಹೆಂಗೆ ನೋಡ್ತಾರೆ ಅಂತ ನಮಗೆ ಗೊತ್ತಣ್ಣ. ಅದನ್ನೆಲ್ಲ ನಾವು ನೋಡಿ ಅನುಭವಿಸಿದ್ದೀವಿ. ಆ ಒಂದೊಂದು ದಿನ ನಾವು ತಪ್ಪಿಸ್ಕೊಳ್ಳೋಕ್ಕೆ ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಗಂಡನ ಜೊತೆಲಿ ಇದ್ದಾಗಲೇ ಗಂಡನ ಹತ್ರನೇ ನಾವು ಸರಿಯಾಗಿಲ್ಲ ಅಂದರೆ ಅದು ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅಂತ ನನಗೆ ಗೊತ್ತಣ್ಣ. ನಾನೆಲ್ಲ ಫೇಸ್ ಮಾಡಿಬಿಟ್ಟಿದ್ದೀನಿ. ನನಗೆ ಫೇಸ್ ಮಾಡೋ ಶಕ್ತಿ ನನಗಿಲ್ಲ. ಇದೆಲ್ಲ ನಿಜವಾಗ್ಲೂ ಯೋಚನೆ ಮಾತಾಡೋಕ್ಕೆ ಬರ್ತಾ ಇಲ್ಲ. ನಾನು ಯಾವ ಲೈವಲ್ಲಿ ಇಷ್ಟು ಸುಮ್ಮನೆ ಕೂತ್ಕೊಳ್ಳೋದಣ್ಣ. ಈ ಥರ ವರ್ಡ್ಗಳು ಹೇಳ್ತಾ ಇದ್ರೆ ನನಗೆ ತಲೆ ನಮ್ಮ ಗಂಡ ಕರ್ಕೊಂಡೋಗಿಲ್ಲ ಅಂದರೆ ನಾನು ಕೇಳ್ಕೊಳ್ಳೋದು. ಅಮ್ಮ ಏನು ಹೇಳ್ತೀರಿ? ತುಂಬ ದೊಡ್ಡವರಿದ್ದೀರಿ ನೀವು. ಈ ಮಹಿಳೆಯರ ಬಗ್ಗೆ ತುಂಬ ಕಷ್ಟ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಹೊರಗಡೆ ಜೀವನ ಮಾಡೋದಂತೂ ತುಂಬ ಕಷ್ಟ ಇದೆ. ಬಟ್ ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಮು ಅವ್ರದ್ದು ಏನಂತ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಇವತ್ತು ಮನೆ ಬಿಟ್ಟು ಬಂದ್ಬಿಟ್ಟು ಅಲ್ಲೇ 2-3 ವರ್ಷ ಆಯ್ತಂತೆ ಹೊರಗಡೆ ಜೀವನ ಮಾಡ್ತಾ ಇದ್ದಾರೆ. ಸೊ ಧೈರ್ಯ ಹೇಳೋದಾದ್ರೆ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಪ್ಪ? ನಾವು ಗಂಡನ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀವಿ. ಏನಂದರೆ ಯಾರು ತಪ್ಪು ಮಾಡಿದಾರೆ, ಹೆಣ್ಮಕ್ಳು ಏನೋ ತಪ್ಪಾಗಿದೆ, ಅವ್ರು ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ಬೇಡ್ಕೊಂತಿದ್ದಾಳೆ, ತುಂಬ ನೊಂದೋಗಿದ್ದಾಳೆ ಹೆಣ್ಮಗಳು. ಅವ್ರದ್ದು ಒಂದು ಅಕ್ಕ ತಂಗಿ ಇದ್ದಿದ್ರೆ ಅವ್ರ ಅಕ್ಕ ತಂಗಿ ಮನೆಗೆ ಸೇರಿಸ್ಕೊಳ್ತಾ ಇದ್ದಾರೆ. ಅತ್ತೆ ಅವ್ರ ಅಕ್ಕ ತಂಗಿರನ್ನ ಹೇಳಿ ಬೇಡ ಬೇಡ, ನಾನು ಹೇಳೋದೇನು, ಅವ್ರು ಹೇಳೋದೇನು, ಒಂದು ಹೆಣ್ಣು ಅಕ್ಕ ತಂಗಿ ಬೇಡ, ಒಂದು ಹೆಣ್ಣು ಅಂತ ಅಂದ್ಕೊಂಡು ಅವ್ರಿಗೊಂದು ಜಾಗ ಕೊಟ್ಟು ಇರಮ್ಮ, ನೀನು ಯಾವುದೇ ಥರ ಸಂಬಂಧ ಇಲ್ಲ ಅಂದ್ರೆ ಒಂದು ಮನೆಯಲ್ಲಿ ಒಂದು ತೂಕ ಹಾಕಿ ಇಟ್ಕೋಬೋದಾಗಿತ್ತು.
ಹಿಂಗೆ ಅಲಿಬೇಕು, ನೀನು ಹಿಂಗೆ ಮಾಡಬೇಕು, ನಿನ್ನ ಲೈಫ್ ಹಿಂಗೆ ಹೋಗ್ಬೇಕು, ನೀನು ನನ್ನ ಕಣ್ಮುಂದೆ ಹಾಳಾಗೋಗ್ಬೇಕು. ಅದೇ ಆಂಟಿ ಅವ್ನ ಭಾವನೆ ಅವ್ನ ಮನಸ್ಸಲ್ಲಿರೋದು, ಬೇರೆ ಏನೂ ಇಲ್ಲ ಆಂಟಿ. ನಾನು ಹಾಳಾಗೋಗ್ಬೇಕು, ಬೀದಿ ಮೇಲೆ ಸುತ್ತಬೇಕು. ಅವಾಗಲೇ ಅವ್ನ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಅವ್ನ ಮನಸ್ಸಲ್ಲಿರೋದು ಅದೇ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಆಂಟಿ. ನನಗೆ ಅರ್ಥ ಆಗ್ತಾ ಇದೆ. ಅವ್ರ ಹೆಸರೇನು? ತಿಪ್ಪೇಸ್ವಾಮಿ ಅಂತ. ಸರ್ ನಮಸ್ತೆ. ನಾನು ಆಲ್ರೆಡಿ ನಿಮ್ಮ ಹತ್ರ ಕಾಲ್ ಮಾಡಿ ಮಾತಾಡಿದ್ದೀನಿ. ನೀವು ಮಾತಾಡಿದ ಮಾತು ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಲೈಫಲ್ಲಿ ಏನಾಗಿದೆ ಅಂತ. ಯಾಕಂದರೆ ನಾನು ಒಂದು ಫೇಸ್ಬುಕ್ ಲೈವನ್ನು ಮಾಡಿ ನಿಮ್ಮ ಸಂಸಾರನ ಹಾಳು ಮಾಡಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ. ನೊಂದು ಬಂದಾಗ ಅವ್ರಿಗೆ ಆಶ್ರಯ ಕೊಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಇವತ್ತು ಇಷ್ಟು ಜನ ಇಲ್ಲಿ ಕೂತಿದ್ದಾರೆ ಅಂದರೆ ಇಲ್ಲಿ ಬಂದು ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಪಡೆಯೋಕ್ಕೆ ಬಂದರು. ಇವ್ರ ನೋವು ಕೇಳಿ ಅವ್ರಿಗೆ ಇಷ್ಟು ಜನ ಕೂತಿರೋದು. ನಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ಒಂದ್ಸತಿ ಭೇಟಿಯಾಗಿ ಮುಖಾಮುಖಿ ಮಾತಾಡಿ, ಅದಾದ ನಂತರ ನಿಮಗೆ ನಿಮ್ಮ ಜೀವನದಲ್ಲಿ ಏನು ಡಿಸಿಷನ್ ತಗೊಳ್ಬೇಕಾಗತ್ತೆ ಅದನ್ನ ಖಂಡಿತವಾಗ್ಲೂ ತಗೊಳ್ಳಿ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಬೇಡ ಅಂದ್ರೆ ಕೊಟ್ಬಿಡ ಕೇಳಿ ಅಣ್ಣ, ನನ್ನ ಲೈಫ್ ನಾನು ನೋಡ್ಕೊಂತೀನಿ, ನನ್ಗೆ ಯಾವ ತೊಂದ್ರೆನೂ ಬೇಡ. ಬೇಡ ಹೆಂಡತಿ ಬೇಕು ಅಂದ್ರೆ ಕರ್ಕೊಂಡೋಗಿ, ಈ ಥರ ಚಿತ್ರಹಿಂಸ ನನಗೆ ಬೇಡ ಅಣ್ಣ. ಬೇಡ ಅಂದ್ರೆ ಬರ್ಕೊಟ್ಬಿಡ ಕೇಳಿ. ನಾನು ಬೇಕಾದ್ರೆ ಯಾವುದೋ ನೋವು ಅನಾಥದವ್ನು ನಾನು ಬೇಕಾದ್ರೆ ರೋಡಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ, ಬಿಚ್ಚೆ ಇಟ್ಟವ್ ನನಗೆ ಕಟ್ಕೊಂಡು ನನ್ನ ಜೊತೆ ಬಾಳ್ತಿದ್ದೆ. ಬೇಡ ಅಂದ್ರೆ ಮಾತ್ರ ನನಗೆ ಮಾತ್ರ ಹಿಂಗೆ ಹಿಂಸೆ ಕೊಡೋದು ಬೇಡ ಅಣ್ಣ. ನಾನು ಎಲ್ಲೂ ಸುತ್ತಕ್ಕಾಗಲ್ಲ ಅಣ್ಣ, ನಾನು ಹೊರಗೆ ಹೋಗ್ಬಿಟ್ಟಿದ್ದೀನಿ ಅಣ್ಣ. ನೆಂಟ್ರ ಮನೇಲಿದ್ರೆ ಒಂದು ರಾಮಾಯಣ, ತಾಯಿ ಮನೆಗೆ ಹೋದ್ರೆ ಒಂದು ಅವಮಾನ, ಮಗಳಿಗೆ ಫೋನ್ ಮಾಡಿದ್ರೆ ಒಂದು ಚುಚ್ಚು ಮಾತು, ಇವನಿಗೆ ಫೋನ್ ಮಾಡಿದ್ರೆ ಒಂದು ಬೈಬಲ, ರೋಡ್ ಮೇಲೆ ಹೋದ್ರೆ ಕಾಮುಕರದು ನೋವು. ಬೇಡ ಅಣ್ಣ ನಮ್ಗೆ ಲೈಫು. ಆಮೇಲೆ ಫ್ಯಾಮಿಲಿ ಹತ್ರ ಉಗಿಸ್ಕೊಳ್ಳೋದು, ಈ ಹೆಸರು ಮುಕ್ಕೋದ್ರೆ ಆ ತೊಂದರೆ, ಈ ಹೆಸರನ್ನ ಆ ಹೆಸರು ಮುಕ್ಕೋದ್ರೆ ಆ ತೊಂದರೆ, ಆಚೆ ಹೋದ್ರೆ ಅವಮಾನ, ಇವೆಲ್ಲ ಬೇಡವೇ ಬೇಡ. ಬೀದಿ ಮೇಲೆ ಹೋದ್ರೆ ಹೆಣ್ಮಕ್ಳು ಹೋಗಲ್ಲ. ಈಗ ಆಯ್ತು, ಈಗ ನಂಬಿಕೆ ಇದೆಯಾ? ಈ ಆಶ್ರಮಕ್ಕೆ ಬಂದಿದ್ದೀರಾ, ಈಗ ತುಂಬಾ ಆಶ್ರಮಗಳು ಆಲ್ರೆಡಿ ನೋಡಿದ್ದೀರಾ, ಕಷ್ಟ ಸುಖಗಳೆಲ್ಲ ಗೊತ್ತು. ನಂಬಿಕೆ ಅಂತ ನಾನು ನೋಡಿ ಅವನಿಗೋಸ್ಕರ ಕಾಯ್ತೀನಿ. ನಾನು ಈಗಲೇ 2 ವರ್ಷ ಕಾದಿದ್ದೀನಿ. ನೀನು 4 ವರ್ಷ 5 ವರ್ಷ ಅಂದ್ರೆ ನಾನು ಕಾಯಕ್ಕಾಗಲ್ಲ. ಸ್ವಲ್ಪ ಈಗಲೂ ಅವನೇ ಬೇಕು ಅಂತ ನನ್ನ ಮನಸ್ಸಲ್ಲಿ ಆಸೆ ಪಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ನಾನು ತಾಯಿ ತಂದೆ ಇಲ್ಲ ಅಂತ ಅವನ್ನ ಕಟ್ಕೊಂಡಿರೋದು. ಅವನು ಅದಕ್ಕೋಸ್ಕರನೇ ನನ್ನ ಮದುವೆ ಆಗಿದ್ದು, ತಾಯಿ ಇಲ್ಲ ತಂದೆ ಇಲ್ದಿರೋ ಮಗು ಅಂತ. ಇವಾಗಲೂ ಅವನಿಗೋಸ್ಕರನೇ ನಾನು ಆಸೆ ಪಡ್ತೀನಿ. ನನ್ನ ತಪ್ಪನ್ನ ಕ್ಷಮಿಸಿ ಅವ್ನು ಕರ್ಕೊಂಡು ಹೋಗ್ತಾನಂದ್ರೆ ಅವನಿಗೋಸ್ಕರ 1 ವರ್ಷ ಆದರೂ 1 5 ತಿಂಗಳಾದರೂ ವೆಯ್ಟ್ ಮಾಡ್ತೀನಿ. ಆಗಲ್ಲ ಅಂದರೆ ಬಂದು ಡೈರೆಕ್ಟಾಗಿ ಬರ್ಕೊಳ್ಳಿ, ನನ್ನ ದಾರಿ ನೋಡಿಕೊಂಡು ನಾನು ಹೋಗ್ತೀನಿ ಅಷ್ಟೇ. ಓಕೆ ಸ್ನೇಹಿತರೆ, ನನಗಂತೂ ಗೊತ್ತಿಲ್ಲ, ನಾನು ತುಂಬ ಲೈವ್ಗಳನ್ನ ಮಾಡಿದ್ದೀನಿ. ಮಾಡಿದಾಗ ಪ್ರತಿ ಬಾರಿ ನಾನು ತುಂಬ ಚೆನ್ನಾಗಿ ಏನಾದರೂ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಇವತ್ತು ನನ್ನ ಮನಸ್ಸಿಗೆ ತುಂಬ ನೋವಾಯಿತು, ಬೇಜಾರಾಯಿತು. ಅವ್ರಿಗೆ ಉತ್ತರ ಕೊಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಇದಕ್ಕೆ ಉತ್ತರನ ಅವರ ಯಜಮಾನ್ರಿಗೆ ಕೊಡಬೇಕು. ಸೊ ಅವ್ರ ಯಜಮಾನ್ರಿಗೆ ತಲುಪಲಿ. ಅವ್ರಿಗೇನಾದರೂ ಮನಸ್ಸು ಬದಲಾಗಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ನಾವೆಲ್ಲರೂ ಸಹಕಾರ ಕೊಡೋಣ, ಮತ್ತು ಅವ್ರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಬೇಜಾರಾಯಿತು, ಏನು ಅಂತ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅದರಲ್ಲೂ ಯಾಕೆ ಆಶ್ರಯ ಕೊಡ್ತಾ ಇದ್ದೀವಿ ಅಂದರೆ, ಇಲ್ಲಿಂದ ಆಚೆ ಕಳಿಸಿದ್ರೆ ಮುಂದಿನ ಜೀವನ ಅವ್ರು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಬೀದಿಲಿ ಮಲಗಬೇಕಾ ಅಥವಾ ಇನ್ನೊಂದು ಕಡೆ ಆಶ್ರಯ ಅರಿಸಿ ಹೋಗ್ಬೇಕಾ, ಏನಾಗುತ್ತೋ ಅನ್ನೋ ಉದ್ದೇಶಕ್ಕೆ ನಾವು ಆಶ್ರಯವನ್ನು ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದು ಪ್ರಚಾರಕ್ಕಾಗಿ ಅಲ್ಲ, ಇನ್ನೊಬ್ಬರ ಮನಸ್ಸಿನ ಪರಿವರ್ತನೆಗಾಗಿ ಈ ವಿಡಿಯೋ ಅಷ್ಟೇ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಶೇರ್ ಮಾಡಿ. ಅವರ ಯಜಮಾನ್ರಿಗೆ ಆದಷ್ಟು ಬೇಗ ತಲುಪಲಿ, ಆದಷ್ಟು ಅವರು ಬೇಗ ಅವ್ರ ಕುಟುಂಬ ಒಳ್ಳೇದಾಗಲಿ, ಒಂದಾಗಲಿ ಅಂತ ನಾನು ಆಶ್ರಯ ಪಡ್ತೀನಿ. ಒಳ್ಳೇದಾಗಲಿ ಅಮ್ಮ. ಇಲ್ಲಿ ಇರೋಷ್ಟು ದಿನನೂ ನನ್ನ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಮ್ಮ. ಆರಾಮಾಗಿರಿ, ಓಕೆನಾ? ಹಾಂ, ನೋಡೋಣ, ಮಾತಾಡೋಣ ಇನ್ನೊಂದ್ಸತಿ. ಆಗ್ಬೋದಾ? ಏನೇನು ಭಾಳ ಬೇಜಾರ, ನೀವು ಏನೇನೋ ಮಾತಾಡ್ಬೇಕು ಅಂದ್ಕೊಂಡಿದ್ರಿ ಅನ್ಸುತ್ತೆ. ಜನಸ್ನೇಹಿ ಆಶ್ರಮ ಯೋಗೇಶಣ್ಣ ಇರೋದ್ರಿಂದ ಈ ಒಂದು ತಂಗಿ ಅಂತ ಆಶ್ರಯ ಕೊಡ್ತೀವಿ ಅಂತ ತುಂಬ ಮನಸ್ಸಿನಿಂದ ಹೇಳ್ತಾವ್ರೆ. ಈ ಥರ ಎಲ್ಲೂ ಸಿಗಲ್ಲ ಅಂದರೆ ಅವ್ರಿಗೆ ಸಿಕ್ಕಿರೋದು ಪುಣ್ಯ ಅಂದ್ಕೊಳ್ತೀನಿ. ಒಂದು ಹುಡುಕೊಂಡು ಒಳ್ಳೆ ಜಾಗಕ್ಕೆ ಬಂದಿದ್ದಾರೆ, ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಏನು ಹೇಳ್ತೀರಾ ಆಶ್ರಮದ ಬಗ್ಗೆ? ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಏನು ಜನಸ್ನೇಹಿ ಯೋಗೇಶ್ವರ ಆಶ್ರಮದಲ್ಲಿ ಅವರಿಗೆ ಒಂದು ಹೊಸ ಜೀವನ ರೂಪಿಸ್ಕೊಳ್ಳಿ. ನೀವು ದಯವಿಟ್ಟು ನಿಮ್ಮವರ ಮನಸ್ಥಿತಿ ಏನಿದೆ ಗೊತ್ತಿಲ್ಲ, ಯೋಗೇಶ್ವರವರ ಆಶ್ರಮದಲ್ಲಿ ನಿಮ್ಮ ಮಿಸ್ಸಸ್ ಅವರು ಇರ್ತಾರೆ. ಸ್ವಾಮಿ ಶನೇಶ್ವರ, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಲ್ಲ ಗ್ರಹಗಳಲ್ಲೂ ಶನೇಶ್ವರ ಗ್ರಹನೂ ಒಂದು. ಶನೇಶ್ವರ ಗ್ರಹ ಮನುಷ್ಯನಿಗೆ ಕಷ್ಟನೂ ಕೊಡ್ತಾನೆ, ಲಾಸ್ಟ್ಗೆ ಸುಖನೂ ಕೊಡ್ತಾನೆ. ಅದೇ ರೀತಿ ನಿಮ್ಮ ಸಂಸಾರದಲ್ಲಿ ಆಗಿರ್ಬೋದು. ನಿಮ್ಮ ಸಂಸಾರದಲ್ಲಿ ಶನೇಶ್ವರ ಸ್ವಾಮಿನ ತೊಂದರೆ ಕೊಟ್ಟಿರ್ಬೋದು. ಅದೇ ಶನೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ನಿಮ್ಮ ಮಿಸ್ಸಸ್ ಅವ್ರನ್ನ ಸ್ವಾಮಿ ಕರ್ಕೊಬಂದಿದ್ದಾನೆ. ಇಲ್ಲಿ ಬಂದು ಏನೋ ನೀವು ಮಾತಾಡಿಕೊಂಡು ಸ್ವಾಮಿ ಶನೇಶ್ವರ ಸ್ವಾಮಿ ಆಶೀರ್ವಾದದಿಂದ ನಿಮ್ಮ ಫ್ಯಾಮಿಲಿ ಚೆನ್ನಾಗಾಗಲಿ ಅಂತೇಳಿ ನಾವು ಭಾವಿಸ್ತೀವಿ. ನಮಸ್ಕಾರ.
ಥ್ಯಾಂಕ್ ಯು. ಊಟ ಮಾಡ್ದಮ್ಮ? ಪೊಲೀಸರು ಏನಾದ್ರು ಬೈದ್ರಾ? ಬೈಯೆಲ್ಲ ಬಿಡಿ ಲೆಟ್ರ್ ಮಾಡ್ಕೊಡ್ತೀನಿ. ಮಾಡಿಕೊಟ್ರಾ? ಊಟ ಮಾಡಿ.